ನನಗಿನ್ನೂ ಕೂಡ ನಂಬಕ್ಕಾಗ್ತಾ ಇಲ್ಲ. ನನ್ನ ಸ್ನೇಹಿತ ರಾಕೇಶಿಗೆ ಬೆಳಿಗ್ಗೆ ಫೋನ್ ಮಾಡಿ 7 ಗಂಟೆಗೆ ಸಿಗೋಣ, ಸಂಜೆ ಹೋಗಿ ನಲ್ಪಾಡ್ನ ವಿಶ್ ಮಾಡೋಣ ನನ್ನ ಬರ್ತ್ಡೇಗೆ ಅಂತ ಹೇಳಿದ್ರಂತೆ. ಅದು ಎಂಥ ಬರ್ತ್ಡೇ ಗಿಫ್ಟ್ ಕೊಟ್ಟರೋ ನನಗೆ ಅರ್ಥ ಆಗ್ತಾ ಇಲ್ಲ. ನನ್ನ ಈ ದಿನ ನನಗೆ ಲೈಫಲ್ಲಿ ಮರೆಯೋಕ್ಕಾಗದೇ ಇರುವಂಥ ಒಂದು ಪರಿಸ್ಥಿತಿ ನನಗೆ ತಂದು ಕೊಟ್ಟಿದೆ. ಒಳ್ಳೆ ವ್ಯಕ್ತಿ, ನಗ್ನಗ್ತಾನೆ ಇರೋರು, ಯಾವತ್ತೂ ಕೂಡ ಯಾರನ್ನೂ ಕೂಡ ಕೋಪದಿಂದ ಮಾತಾಡಿದ್ದು ನನಗೆ ಗೊತ್ತೇ ಇಲ್ಲ. ಪ್ರೀತಿ ವಿಶ್ವಾಸದಿಂದ ನಗ್ನಗ್ತಾ ಎಲ್ಲರ ಹತ್ರ ಕಾಮಿಡಿ ಆಗಿರೋದು. ನನಗೆ ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ಒಂದು 1000 ಸ್ಟೋರಿ ಇದೆ, 1000 ಸ್ಟೋರಿ ಹೇಳ್ಬೋದು. ಅದು ಎಲ್ಲ ನಾನು ನಗ್ನಗ್ತಾನೆ ಹೇಳಬೇಕು. ಆದರೆ ಇಂಥ ಒಂದು ಹೆಂಡು ಕಾಣಬೇಕಾಗುತ್ತೆ ಅಂತ ನನಗೆ ಯಾವತ್ತೂ ಕೂಡ ನೆನೆಸಲಿಲ್ಲ. ಕುಟುಂಬ ಇವತ್ತು ರಾತ್ರಿ ಎಲ್ಲರೂ ರೀಚ್ ಆಗ್ತಾರೆ. ಬೆಳಗ್ಗೆ 9 ಗಂಟೆಯಿಂದ 1 ಗಂಟೆ ತನಕ ನಮ್ಮ ರಾಯ್ ಅವರ ಬ್ರದರ್ ಬಾಬು ಅವರ ಮನೆ ಕೋರಮಂಗಲದಲ್ಲಿ ಪಬ್ಲಿಕ್ ವ್ಯೂಯಿಂಗ್ಗೆ ಇಡ್ತಾ ಇದ್ದಾರೆ. ಅಲ್ಲಿಂದ ಚರ್ಚಿಗೆ ಪ್ರೊಸೀಡಿಂಗ್ಸ್ ಇರುತ್ತೆ. ಚರ್ಚ್ ಪ್ರೊಸೀಡಿಂಗ್ಸ್ ಆದಮೇಲೆ ಫೈನಲ್ ರೈಟ್ಸನ್ನು ತಮ್ಮ ಕಾನ್ಫಿಡೆಂಟ್ ಕ್ಯಾಸ್ಕೇಡ್ ಬನಾರ್ಘಟ್ಟ ರೋಡಲ್ಲಿರೋಲ್ಲಿ ಅಲ್ಲೇ ಮಾಡಬೇಕು ಅಂತ ನನ್ನ ಹತ್ರ ಒಂದು 10 ಸರಿ ಹೇಳಿರ್ತಾರೆ. ನಾನು ಸತ್ತಾಗ ಅಳಬಾರ್ದಪ್ಪ, ನೀನು ನಗ್ನಗ್ತಾ ಇರಬೇಕು ಅಂತ ಹೇಳಿದ ವ್ಯಕ್ತಿ ಹಿಂಗೆ ಬಿಟ್ಟೋಯ್ತಾನೆ ಅಂತ ನಾನು ಯಾವತ್ತೂ ಕೂಡ ನೆನೆಸಲಿಲ್ಲ. ಬಟ್ ಎಲ್ಲೂ ಕೂಡ ಅಂಥ ಸಂದರ್ಭ ನನಗೆ ಯಾವತ್ತೂ ಬಂದೇ ಇಲ್ಲ. ಮನುಷ್ಯ ನಾನು ಹೇಳಿದ್ನಲ್ಲ, ನಾನು ನಗ್ನಗ್ತಾನೆ ಇದ್ದಿದ್ದು. ನನಗೆ ಯಾವ ಪ್ರೆಷರ್ ಬಗ್ಗೆನೂ ಗೊತ್ತಿಲ್ಲ. ಬಟ್ ನನಗೆ ಕರ್ನಾಟಕ ಸರ್ಕಾರದ ಮೇಲೆ ಹಾಗೂ ಕಾನೂನಿನ ಮೇಲೆ ನಂಬಿಕೆ ಇದೆ. ಇದರ ಹಂತದ ತನಕ ಹೋಗೋದು, ಏನು ಹೋಗಬೇಕು, ಏನು ಕಂಡುಹಿಡಿಬೇಕು, ಅದನ್ನು ನಾವು ಕರೆಕ್ಟಾಗಿ ತೆಗಿತೀವಿ ಅಂತ ನನಗೆ ನಂಬಿಕೆ ಇದೆ. 1 ಗಂಟೆಗೆ ಚರ್ಚ್ ಮುಗಿದ ಮೇಲೆ ಅದೇನು ಪ್ರೊಸೀಜರ್ಸ್ ಇದೆ, ನನಗಿನ್ನೂ ಅವ್ರ ಫ್ಯಾಮ್ಲಿ ಬರಬೇಕು, ಮೇಡಮು ಅವ್ರ ವೈಫು ಮಕ್ಕಳು ಬರ್ತಾರೆ. ಬಂದಮೇಲೆ ಮುಂದಕ್ಕಿರುವಂಥ ವಿಚಾರ ಕೆಳಗೆ ಹೋಗೋಣ. ದುಬೈಯಿಂದ ಬರ್ತಾ ಇದ್ದಾರೆ, ರಾತ್ರಿ ರೀಚ್ ಆಗ್ತಾರೆ. ನನಗಿನ್ನೂ ಕೂಡ ನಂಬಕ್ಕಾಗ್ತಾ ಇಲ್ಲ. ನನ್ನ ಸ್ನೇಹಿತ ರಾಕೇಶಿಗೆ ಬೆಳಿಗ್ಗೆ ಫೋನ್ ಮಾಡಿ 7 ಗಂಟೆಗೆ ಸಿಗೋಣ, ಸಂಜೆ ಹೋಗಿ ನಲ್ಪಾಡ್ನ ವಿಶ್ ಮಾಡೋಣ ನನ್ನ ಬರ್ತ್ಡೇಗೆ ಅಂತ ಹೇಳಿದ್ರಂತೆ. ಅದು ಎಂಥ ಬರ್ತ್ಡೇ ಗಿಫ್ಟ್ ಕೊಟ್ಟರೋ ನನಗೆ ಅರ್ಥ ಆಗ್ತಾ ಇಲ್ಲ. ನನ್ನ ಈ ದಿನ ನನಗೆ ಲೈಫಲ್ಲಿ ಮರೆಯೋಕ್ಕಾಗದೇ ಇರುವಂಥ ಒಂದು ಪರಿಸ್ಥಿತಿ ನನಗೆ ತಂದು ಕೊಟ್ಟಿದೆ. ಒಳ್ಳೆ ವ್ಯಕ್ತಿ, ನಗ್ನಗ್ತಾನೆ ಇರೋರು, ಯಾವತ್ತೂ ಕೂಡ ಯಾರನ್ನೂ ಕೂಡ ಕೋಪದಿಂದ ಮಾತಾಡಿದ್ದು ನನಗೆ ಗೊತ್ತೇ ಇಲ್ಲ. ಪ್ರೀತಿ ವಿಶ್ವಾಸದಿಂದ ನಗ್ನಗ್ತಾ ಎಲ್ಲರ ಹತ್ರ ಕಾಮಿಡಿ ಆಗಿರೋದು. ನನಗೆ ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ಒಂದು 1000 ಸ್ಟೋರಿ ಇದೆ, 1000 ಸ್ಟೋರಿ ಹೇಳ್ಬೋದು. ಅದು ಎಲ್ಲ ನಾನು ನಗ್ನಗ್ತಾನೆ ಹೇಳಬೇಕು. ಆದರೆ ಇಂಥ ಒಂದು ಹೆಂಡು ಕಾಣಬೇಕಾಗುತ್ತೆ ಅಂತ ನನಗೆ ಯಾವತ್ತೂ ಕೂಡ ನೆನೆಸಲಿಲ್ಲ. ಕುಟುಂಬ ಇವತ್ತು ರಾತ್ರಿ ಎಲ್ಲರೂ ರೀಚ್ ಆಗ್ತಾರೆ. ಬೆಳಗ್ಗೆ 9 ಗಂಟೆಯಿಂದ 1 ಗಂಟೆ ತನಕ ನಮ್ಮ ರಾಯ್ ಅವರ ಬ್ರದರ್ ಬಾಬು ಅವರ ಮನೆ ಕೋರಮಂಗಲದಲ್ಲಿ ಪಬ್ಲಿಕ್ ವ್ಯೂಯಿಂಗ್ಗೆ ಇಡ್ತಾ ಇದ್ದಾರೆ. ಅಲ್ಲಿಂದ ಚರ್ಚಿಗೆ ಪ್ರೊಸೀಡಿಂಗ್ಸ್ ಇರುತ್ತೆ. ಚರ್ಚ್ ಪ್ರೊಸೀಡಿಂಗ್ಸ್ ಆದಮೇಲೆ ಫೈನಲ್ ರೈಟ್ಸನ್ನು ತಮ್ಮ ಕಾನ್ಫಿಡೆಂಟ್ ಕ್ಯಾಸ್ಕೇಡ್ ಬನಾರ್ಘಟ್ಟ ರೋಡಲ್ಲಿರೋಲ್ಲಿ ಅಲ್ಲೇ ಮಾಡಬೇಕು ಅಂತ ನನ್ನ ಹತ್ರ ಒಂದು 10 ಸರಿ ಹೇಳಿರ್ತಾರೆ. ನಾನು ಸತ್ತಾಗ ಅಳಬಾರ್ದಪ್ಪ, ನೀನು ನಗ್ನಗ್ತಾ ಇರಬೇಕು ಅಂತ ಹೇಳಿದ ವ್ಯಕ್ತಿ ಹಿಂಗೆ ಬಿಟ್ಟೋಯ್ತಾನೆ ಅಂತ ನಾನು ಯಾವತ್ತೂ ಕೂಡ ನೆನೆಸಲಿಲ್ಲ. ಬಟ್ ಎಲ್ಲೂ ಕೂಡ ಅಂಥ ಸಂದರ್ಭ ನನಗೆ ಯಾವತ್ತೂ ಬಂದೇ ಇಲ್ಲ. ಮನುಷ್ಯ ನಾನು ಹೇಳಿದ್ನಲ್ಲ, ನಾನು ನಗ್ನಗ್ತಾನೆ ಇದ್ದಿದ್ದು. ನನಗೆ ಯಾವ ಪ್ರೆಷರ್ ಬಗ್ಗೆನೂ ಗೊತ್ತಿಲ್ಲ. ಬಟ್ ನನಗೆ ಕರ್ನಾಟಕ ಸರ್ಕಾರದ ಮೇಲೆ ಹಾಗೂ ಕಾನೂನಿನ ಮೇಲೆ ನಂಬಿಕೆ ಇದೆ. ಇದರ ಹಂತದ ತನಕ ಹೋಗೋದು, ಏನು ಹೋಗಬೇಕು, ಏನು ಕಂಡುಹಿಡಿಬೇಕು, ಅದನ್ನು ನಾವು ಕರೆಕ್ಟಾಗಿ ತೆಗಿತೀವಿ ಅಂತ ನನಗೆ ನಂಬಿಕೆ ಇದೆ. 1 ಗಂಟೆಗೆ ಚರ್ಚ್ ಮುಗಿದ ಮೇಲೆ ಅದೇನು ಪ್ರೊಸೀಜರ್ಸ್ ಇದೆ, ನನಗಿನ್ನೂ ಅವ್ರ ಫ್ಯಾಮ್ಲಿ ಬರಬೇಕು, ಮೇಡಮು ಅವ್ರ ವೈಫು ಮಕ್ಕಳು ಬರ್ತಾರೆ. ಬಂದಮೇಲೆ ಮುಂದಕ್ಕಿರುವಂಥ ವಿಚಾರ ಕೆಳಗೆ ಹೋಗೋಣ. ದುಬೈಯಿಂದ ಬರ್ತಾ ಇದ್ದಾರೆ, ರಾತ್ರಿ ರೀಚ್ ಆಗ್ತಾರೆ. ನನಗಿನ್ನೂ ಕೂಡ ನಂಬಕ್ಕಾಗ್ತಾ ಇಲ್ಲ. ನನ್ನ ಸ್ನೇಹಿತ ರಾಕೇಶಿಗೆ ಬೆಳಿಗ್ಗೆ ಫೋನ್ ಮಾಡಿ 7 ಗಂಟೆಗೆ ಸಿಗೋಣ, ಸಂಜೆ ಹೋಗಿ ನಲ್ಪಾಡ್ನ ವಿಶ್ ಮಾಡೋಣ ನನ್ನ ಬರ್ತ್ಡೇಗೆ ಅಂತ ಹೇಳಿದ್ರಂತೆ. ಅದು ಎಂಥ ಬರ್ತ್ಡೇ ಗಿಫ್ಟ್ ಕೊಟ್ಟರೋ ನನಗೆ ಅರ್ಥ ಆಗ್ತಾ ಇಲ್ಲ. ನನ್ನ ಈ ದಿನ ನನಗೆ ಲೈಫಲ್ಲಿ ಮರೆಯೋಕ್ಕಾಗದೇ ಇರುವಂಥ ಒಂದು ಪರಿಸ್ಥಿತಿ ನನಗೆ ತಂದು ಕೊಟ್ಟಿದೆ. ಒಳ್ಳೆ ವ್ಯಕ್ತಿ, ನಗ್ನಗ್ತಾನೆ ಇರೋರು, ಯಾವತ್ತೂ ಕೂಡ ಯಾರನ್ನೂ ಕೂಡ
ಕೋಪದಿಂದ ಮಾತಾಡಿದ್ದು ನನಗೆ ಗೊತ್ತೇ ಇಲ್ಲ. ಪ್ರೀತಿ ವಿಶ್ವಾಸದಿಂದ ನಗ್ನಗ್ತಾ ಎಲ್ಲರ ಹತ್ರ ಕಾಮಿಡಿ ಆಗಿರೋದು. ನನಗೆ ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ಒಂದು 1000 ಸ್ಟೋರಿ ಇದೆ, 1000 ಸ್ಟೋರಿ ಹೇಳ್ಬೋದು. ಅದು ಎಲ್ಲ ನಾನು ನಗ್ನಗ್ತಾನೆ ಹೇಳಬೇಕು. ಆದರೆ ಇಂಥ ಒಂದು ಹೆಂಡು ಕಾಣಬೇಕಾಗುತ್ತೆ ಅಂತ ನನಗೆ ಯಾವತ್ತೂ ಕೂಡ ನೆನೆಸಲಿಲ್ಲ. ಕುಟುಂಬ ಇವತ್ತು ರಾತ್ರಿ ಎಲ್ಲರೂ ರೀಚ್ ಆಗ್ತಾರೆ. ಬೆಳಗ್ಗೆ 9 ಗಂಟೆಯಿಂದ 1 ಗಂಟೆ ತನಕ ನಮ್ಮ ರಾಯ್ ಅವರ ಬ್ರದರ್ ಬಾಬು ಅವರ ಮನೆ ಕೋರ್ಮಂಗ್ಲದಲ್ಲಿ ಪಬ್ಲಿಕ್ ವ್ಯೂಯಿಂಗ್ಗೆ ಇಡ್ತಾ ಇದ್ದಾರೆ. ಅಲ್ಲಿಂದ ಚರ್ಚಿಗೆ ಪ್ರೊಸೀಡಿಂಗ್ಸ್ ಇರುತ್ತೆ. ಚರ್ಚ್ ಪ್ರೊಸೀಡಿಂಗ್ಸ್ ಆದಮೇಲೆ ಫೈನಲ್ ರೈಟ್ಸನ್ನು ತಮ್ಮ ಕಾನ್ಫಿಡೆಂಟ್ ಕ್ಯಾಸ್ಕೇಡ್ ಬನಾರ್ಘಟ್ಟ ರೋಡಲ್ಲಿರೋಲ್ಲಿ ಅಲ್ಲೇ ಮಾಡಬೇಕು ಅಂತ ನನ್ನ ಹತ್ರ ಒಂದು 10 ಸರಿ ಹೇಳಿರ್ತಾರೆ. ನಾನು ಸತ್ತಾಗ ಅಳಬಾರ್ದಪ್ಪ, ನೀನು ನಗ್ನಗ್ತಾ ಇರಬೇಕು ಅಂತ ಹೇಳಿದ ವ್ಯಕ್ತಿ ಹಿಂಗೆ ಬಿಟ್ಟು ಹೋಯ್ತಾನೆ ಅಂತ ನಾನು ಯಾವತ್ತೂ ಕೂಡ ನೆನೆಸಲಿಲ್ಲ. ಬಟ್ ಎಲ್ಲೂ ಕೂಡ ಅಂಥ ಸಂದರ್ಭ ನನಗೆ ಯಾವತ್ತೂ ಬಂದೇ ಇಲ್ಲ. ಮನುಷ್ಯ ನಾನು ಹೇಳಿದ್ನಲ್ಲ, ನಾನು ನಗ್ನಗ್ತಾನೇ ಇದ್ದಿದ್ದು. ನನಗೆ ಯಾವ ಪ್ರೆಷರ್ ಬಗ್ಗೆನೂ ಗೊತ್ತಿಲ್ಲ. ಬಟ್ ನನಗೆ ಕರ್ನಾಟಕ ಸರ್ಕಾರದ ಮೇಲೆ ಹಾಗೂ ಕಾನೂನಿನ ಮೇಲೆ ನಂಬಿಕೆ ಇದೆ. ಇದರ ಹಂತದ ತನಕ ಹೋಗೋದು ಏನು ಹೋಗಬೇಕು, ಏನು ಕಂಡುಹಿಡಿಬೇಕು, ಅದನ್ನು ನಾವು ಕರೆಕ್ಟಾಗಿ ತೆಗಿತೀವಿ ಅಂತ ನನಗೆ ನಂಬಿಕೆ ಇದೆ. 1 ಗಂಟೆಗೆ ಚರ್ಚ್ ಮುಗಿದ ಮೇಲೆ ಅದೇನು ಪ್ರೊಸೀಜರ್ಸ್ ಇದೆ, ನನಗಿನ್ನೂ ಅವ್ರ ಫ್ಯಾಮ್ಲಿ ಬರಬೇಕು, ಮೇಡಮು ಅವ್ರ ವೈಫು ಮಕ್ಕಳು ಬರ್ತಾರೆ. ಬಂದಮೇಲೆ ಮುಂದಕ್ಕಿರುವಂಥ ವಿಚಾರ ಕೆಳಗೆ ಹೋಗೋಣ. ದುಬೈಯಿಂದ ಬರ್ತಾ ಇದ್ದಾರೆ, ರಾತ್ರಿ ರೀಚ್ ಆಗ್ತಾರೆ. ನನಗಿನ್ನೂ ಕೂಡ ನಂಬಕ್ಕಾಗ್ತಾ ಇಲ್ಲ. ನನ್ನ ಸ್ನೇಹಿತ ರಾಕೇಶಿಗೆ ಬೆಳಿಗ್ಗೆ ಫೋನ್ ಮಾಡಿ 7 ಗಂಟೆಗೆ ಸಿಗೋಣ, ಸಂಜೆ ಹೋಗಿ ನಲ್ಪಾಡ್ನ ವಿಶ್ ಮಾಡೋಣ ನನ್ನ ಬರ್ತ್ಡೇಗೆ ಅಂತ ಹೇಳಿದ್ರಂತೆ. ಅದು ಎಂಥ ಬರ್ತ್ಡೇ ಗಿಫ್ಟ್ ಕೊಟ್ಟರೋ ನನಗೆ ಅರ್ಥ ಆಗ್ತಾ ಇಲ್ಲ. ನನ್ನ ಈ ದಿನ ನನಗೆ ಲೈಫಲ್ಲಿ ಮರೆಯೋಕ್ಕಾಗದೇ ಇರುವಂಥ ಒಂದು ಪರಿಸ್ಥಿತಿ ನನಗೆ ತಂದು ಕೊಟ್ಟಿದೆ. ಒಳ್ಳೆ ವ್ಯಕ್ತಿ, ನಗ್ನಗ್ತಾನೆ ಇರೋರು, ಯಾವತ್ತೂ ಕೂಡ ಯಾರನ್ನೂ ಕೂಡ ಕೋಪದಿಂದ ಮಾತಾಡಿದ್ದು ನನಗೆ ಗೊತ್ತೇ ಇಲ್ಲ. ಪ್ರೀತಿ ವಿಶ್ವಾಸದಿಂದ ನಗ್ನಗ್ತಾ ಎಲ್ಲರ ಹತ್ರ ಕಾಮಿಡಿ ಆಗಿರೋದು. ನನಗೆ ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ಒಂದು 1000 ಸ್ಟೋರಿ ಇದೆ, 1000 ಸ್ಟೋರಿ ಹೇಳ್ಬೋದು. ಅದು ಎಲ್ಲ ನಾನು ನಗ್ನಗ್ತಾನೆ ಹೇಳಬೇಕು. ಆದರೆ ಇಂಥ ಒಂದು ಹೆಂಡು ಕಾಣಬೇಕಾಗುತ್ತೆ ಅಂತ ನನಗೆ ಯಾವತ್ತೂ ಕೂಡ ನೆನೆಸಲಿಲ್ಲ. ಕುಟುಂಬ ಇವತ್ತು ರಾತ್ರಿ ಎಲ್ಲರೂ ರೀಚ್ ಆಗ್ತಾರೆ. ಬೆಳಗ್ಗೆ 9 ಗಂಟೆಯಿಂದ 1 ಗಂಟೆ ತನಕ ನಮ್ಮ ರಾಯ್ ಅವರ ಬ್ರದರ್ ಬಾಬು ಅವರ ಮನೆ ಕೋರ್ಮಂಗ್ಲದಲ್ಲಿ ಪಬ್ಲಿಕ್ ವ್ಯೂಯಿಂಗ್ಗೆ ಇಡ್ತಾ ಇದ್ದಾರೆ. ಅಲ್ಲಿಂದ ಚರ್ಚಿಗೆ ಪ್ರೊಸೀಡಿಂಗ್ಸ್ ಇರುತ್ತೆ. ಚರ್ಚ್ ಪ್ರೊಸೀಡಿಂಗ್ಸ್ ಆದಮೇಲೆ ಫೈನಲ್ ರೈಟ್ಸನ್ನು ತಮ್ಮ ಕಾನ್ಫಿಡೆಂಟ್ ಕ್ಯಾಸ್ಕೇಡ್ ಬನಾರ್ಘಟ್ಟ ರೋಡಲ್ಲಿರೋಲ್ಲಿ ಅಲ್ಲೇ ಮಾಡಬೇಕು ಅಂತ ನನ್ನ ಹತ್ರ ಒಂದು 10 ಸರಿ ಹೇಳಿರ್ತಾರೆ. ನಾನು ಸತ್ತಾಗ ಅಳಬಾರ್ದಪ್ಪ, ನೀನು ನಗ್ನಗ್ತಾ ಇರಬೇಕು ಅಂತ ಹೇಳಿದ ವ್ಯಕ್ತಿ ಹಿಂಗೆ ಬಿಟ್ಟು ಹೋಯ್ತಾನೆ ಅಂತ ನಾನು ಯಾವತ್ತೂ ಕೂಡ ನೆನೆಸಲಿಲ್ಲ. ಬಟ್ ಎಲ್ಲೂ ಕೂಡ ಅಂಥ ಸಂದರ್ಭ ನನಗೆ ಯಾವತ್ತೂ ಬಂದೇ ಇಲ್ಲ. ಮನುಷ್ಯ ನಾನು ಹೇಳಿದ್ನಲ್ಲ, ನಾನು ನಗ್ನಗ್ತಾನೇ ಇದ್ದಿದ್ದು. ನನಗೆ ಯಾವ ಪ್ರೆಷರ್ ಬಗ್ಗೆನೂ ಗೊತ್ತಿಲ್ಲ. ಬಟ್ ನನಗೆ ಕರ್ನಾಟಕ ಸರ್ಕಾರದ ಮೇಲೆ ಹಾಗೂ ಕಾನೂನಿನ ಮೇಲೆ ನಂಬಿಕೆ ಇದೆ. ಇದರ ಹಂತದ ತನಕ ಹೋಗೋದು ಏನು ಹೋಗಬೇಕು, ಏನು ಕಂಡುಹಿಡಿಬೇಕು, ಅದನ್ನು ನಾವು ಕರೆಕ್ಟಾಗಿ ತೆಗಿತೀವಿ ಅಂತ ನನಗೆ ನಂಬಿಕೆ ಇದೆ. 1 ಗಂಟೆಗೆ ಚರ್ಚ್ ಮುಗಿದ ಮೇಲೆ ಅದೇನು ಪ್ರೊಸೀಜರ್ಸ್ ಇದೆ, ನನಗಿನ್ನೂ ಅವ್ರ ಫ್ಯಾಮ್ಲಿ ಬರಬೇಕು, ಮೇಡಮು ಅವ್ರ ವೈಫು ಮಕ್ಕಳು ಬರ್ತಾರೆ. ಬಂದಮೇಲೆ ಮುಂದಕ್ಕಿರುವಂಥ ವಿಚಾರ ಕೆಳಗೆ ಹೋಗೋಣ. ದುಬೈಯಿಂದ ಬರ್ತಾ ಇದ್ದಾರೆ, ರಾತ್ರಿ ರೀಚ್ ಆಗ್ತಾರೆ.